ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣದ ತನಿಖೆಯಲ್ಲಿ ಎಸ್ಐಟಿ ಫುಲ್ ಬ್ಯುಸಿ ಆಗಿದೆ. ತನಿಖೆಯ ವರದಿಯನ್ನು ಸಲ್ಲಿಸೋದಕ್ಕೆ ಏನೇನು ಬೇಕೋ ಅವೆಲ್ಲವನ್ನ ಮಾಡೋದ್ರಲ್ಲಿ ಎಸ್ಐಟಿ ಅಧಿಕಾರಿಗಳು ನಿರತರಾಗಿದ್ದಾರೆ. ಧರ್ಮಸ್ಥಳಕ್ಕೆ ಇನ್ನೇನು ಕ್ಲೀನ್ ಚಿಟ್ ಸಿಕ್ಕೇ ಬಿಡ್ತು ಅನ್ನುವಷ್ಟರಲ್ಲಿ ಇದೀಗ ಈ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿ ಅಧಿಕಾರಿಗಳು ಮಾಡಿರುವ ತನಿಖೆಯೇ ಸರಿ ಇಲ್ಲ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳ ವಿರುದ್ಧವೇ ದೂರು ದಾಖಲಾಗಿದೆ. ಹಾಗಾದ್ರೆ ಏನಿದು ದೂರಿನ ಕತೆ ಅನ್ನೋದನ್ನ ನೋಡೋಣ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣ ಕೊನೆ ಹಂತಕ್ಕೆ ಬಂದಿದೆ. ಕೆಲವೊಂದು ರಿಪೋರ್ಟ್ಗಳು ಬರುವುದು ಬಾಕಿ ಇದ್ದು ಅದು ಬಂದ ಕೂಡಲೇ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸಲು ಎಸ್ಐಟಿ ರೆಡಿಯಾಗಿದೆ. ಇಡೀ ಪ್ರಕರಣದಲ್ಲಿ ಧರ್ಮಸ್ಥಳದವರ ತಪ್ಪು ಏನೂ ಇಲ್ಲ, ಇದು ಒಂದು ಷಡ್ಯಂತ್ರ ಅಂತಾನೆ ಎಸ್ಐಟಿ ತನಿಖೆಯಲ್ಲಿ ಗೊತ್ತಾಗಿದ್ಯಂತೆ. ಆದರೆ ಈಗ ಕೊನೆ ಹಂತದಲ್ಲಿ ಟ್ವಿಸ್ಟ್ ಅನ್ನೋ ಹಾಗೆ ಸೌಜನ್ಯ ಪರ ಹೋರಾಟಗಾರರು ಎಸ್ಐಟಿ ತನಿಖೆಯೇ ಸರಿಯಿಲ್ಲ ಅಂತ ಹೇಳ್ತಾಗಿದ್ದಾರೆ. ಕಾಡಿನಿಂದ ಬುರುಡೆ ತಂದ್ರು, ಎಸ್ಐಟಿಯನ್ನ ತನಿಖೆಗೆ ಕರೆಸಿದ್ರು. ಎಸ್ಐಟಿ ತನಿಖೆಯಿಂದ ನ್ಯಾಯ ಸಿಗುತ್ತೆ ಎಂದವರಿಂದಲೇ ಎಸ್ಐಟಿ ವಿರುದ್ಧ ದೂರು. ವಿಚಾರಣೆ ವೇಳೆ ದೈಹಿಕ ಹಲ್ಲೆ, ಬೆದರಿಕೆ, ಜಯಂತ್ ದೂರಿನಲ್ಲಿ ಇರೋದೇನು? ಧರ್ಮಸ್ಥಳ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದ್ದ ಪ್ರಕರಣ. ಏನಾಗುತ್ತೋ ಅಂತ ಕುತೂಹಲ ಮೂಡಿಸಿದ್ದಂತಹ ಪ್ರಕರಣ. ತನಿಖೆ ನಡೀತಾಗಿದ್ದ ಅಷ್ಟೂ ದಿನ ಜನರ ಎದೆ ಬಡಿತ ಹೆಚ್ಚಿಸಿದಂತಹ ಪ್ರಕರಣ. ನೂರಾರು ಶವಗಳನ್ನ ಹೂತಿರೋ ಆರೋಪ, ಗುಂಡಿ ತೋಡಿ ಶವಗಳ ಹುಡುಕಾಟ, ಅಸ್ಥಿ ಪಂಜರ, ಐಡಿ ಕಾರ್ಡ್, ಹೀಗೆ ಒಂದು ಕ್ರೈಮ್ ವೆಬ್ ಸೀರೀಸ್ ರೀತಿ ನಡೆದಂತಹ ಎಸ್ಐಟಿ ತನಿಖೆ ಈಗ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಕೆಲವೇ ದಿನಗಳಲ್ಲಿ ಸರಕಾರಕ್ಕೆ ಈ ಪ್ರಕರಣದ ಬಗ್ಗೆ ವರದಿಯೂ ಸಲ್ಲಿಕೆ ಆಗಲಿದ್ದು ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಸಿಗುವ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ನಡೆದ ಎಸ್ಐಟಿ ತನಿಖೆಯೇ ರಣರೋಚಕವಾಗಿತ್ತು. ಅಜಾನುಬಾಹು ರೀತಿ ಇರೋ ಮಾಸ್ಕ್ ಮ್ಯಾನ್ ಒಂದು ಕಡೆ, 10-20 ಅಧಿಕಾರಿಗಳು ಇರೋ ಎಸ್ಐಟಿ ಟೀಮ್ ಮತ್ತೊಂದು ಕಡೆ. ಇದರ ನಡುವೆ ದೂರುದಾರರು. ಪ್ರತಿದಿನ ಧರ್ಮಸ್ಥಳದ ದಟ್ಟ ಕಾಡಿನಲ್ಲಿ ಅಸ್ಥಿ ಪಂಜರಗಳ ಸರ್ಚಿಂಗ್. ಇದೆಲ್ಲವೂ ಥೇಟ್ ಸಿನಿಮಾ ನೆನಪಿಸುವ ರೀತಿಯಲ್ಲೇ ಇತ್ತು. ಮಾಸ್ಕ್ ಮ್ಯಾನ್ ಶವಗಳನ್ನ ತೋರಿಸ್ತೀನಿ ಅಂತ ಎಂಟ್ರಿ ಕೊಟ್ಟಾಗ ಆತ ಎಲ್ಲರಿಗೂ ಹೀರೋ ರೀತಿ ಕಾಣಿಸಿದ್ದ. ಆದರೆ ಎಸ್ಐಟಿ ತನಿಖೆಯಲ್ಲಿ ಆತ ವಿಲನ್ ಆಗಿ ಜೈಲು ಸೇರಿಕೊಂಡಿದ್ದಾನೆ. ಇನ್ನು ದೂರು ಕೊಟ್ಟವರೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದವರು ಅಂತ ಎಸ್ಐಟಿ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಆರಂಭದಲ್ಲಿ ಜನರು ಊಹಿಸಿದ್ದೇ ಬೇರೆ, ಆದರೆ ಈ ಪ್ರಕರಣದಲ್ಲಿ ಆಗಿರೋದೇ ಬೇರೆ. ಎಸ್ಐಟಿ ತನಿಖೆಗೆ ಇಳಿದ ನಂತರ ಪ್ರಕರಣ ಹಲವು ತಿರುವುಗಳನ್ನ ಪಡೆದುಕೊಂಡು ಕುತೂಹಲವನ್ನ ಹೆಚ್ಚಿಸಿತ್ತು ಅಂತ ಎಸ್ಐಟಿ ತನಿಖೆ ಈಗ ಮುಕ್ತಾಯ ಹಂತಕ್ಕೆ ಬಂದು ನಿಂತಿದೆ. ಧರ್ಮಸ್ಥಳ ವಿರುದ್ಧ ಕೆಲವರು ಸೇರ್ಕೊಂಡು ಷಡ್ಯಂತ್ರ ಮಾಡಿದ್ದಾರೆ. ಮಾಸ್ಕ್ ಮ್ಯಾನ್ ಸುಳ್ಳು ಹೇಳಿದ್ದಾನೆ ಅನ್ನೋದು ಗೊತ್ತಾಗಿದೆ. ಅಲ್ಲದೆ ಈ ಹಿಂದೆ ದೂರು ಕೊಟ್ಟವರೇ ಈಗ ಕೇಸ್ ವಾಪಸ್ ಪಡೀತೀವಿ ಅಂತ ಹೇಳ್ತಾಗಿದ್ದಾರೆ. ಇದೆಲ್ಲದರ ನಡುವೆಯೇ ಈಗ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂಳಲಾಗಿದೆ ಎಂಬ ಪ್ರಕರಣ ಇನ್ನೇನು ಮುಗೀತು ಅಂದುಕೊಂಡಾಗೆಲ್ಲ ಅದಕ್ಕೊಂದು ಹೊಸ ಟ್ವಿಸ್ಟ್ ಸಿಗತ್ತೆ. ಆ ಟ್ವಿಸ್ಟ್ ಕೊಡೋದು ಬೇರಾರೂ ಅಲ್ಲ, ಯಾರನ್ನ ಬುರುಡೆ ಗ್ಯಾಂಗ್ ಅಂತ ಕರೆಯಲಾಗ್ತಾಗಿದ್ಯೋ ಅವರು, ಅಂದರೆ ಗಿರೀಶ್ ಮಟ್ಟಣ್ಣನವರ್, ಟಿ ಜಯಂತ್, ತಿಮರೋಡಿ, ವಿಠಲ್ ಗೌಡ ಇವರಲ್ಲಿ ಯಾರೋ ಒಬ್ಬರು ಏನೋ ಒಂದು ಹೊಸ ದೂರನ್ನ ತೆಗೆದುಕೊಂಡು ಬಂದು ಪ್ರಕರಣವನ್ನು ಜೀವಂತವಾಗಿಡುವಂತೆ ಮಾಡ್ತಾಗಿದ್ರು. ಎಸ್ಐಟಿ ಮುಂದೆ ಸೌಜನ್ಯ ಪ್ರಕರಣವನ್ನ ತೆಗೆದುಕೊಂಡು ಬರುವಂತದ್ದು, ಮಾವುತನ ಮಕ್ಕಳನ್ನ ಕರೆಸಿ ದೂರು ಕೊಡಿಸೋದು, ದಾಖಲೆ ಇಲ್ಲದ ಶವಗಳನ್ನ ಹೂತಿರೋದಕ್ಕೆ ದಾಖಲೆ ಕೊಡೋದು, ಗ್ರಾಮ ಪಂಚಾಯಿತಿ ವಿರುದ್ಧ ಆರೋಪಗಳನ್ನ ಮಾಡೋದು, ಹೀಗೆ ಏನಾದ್ರೂ ಒಂದು ಮಾಡ್ತಾನೇ ಇದ್ರು. ಅದೇ ರೀತಿ ಈಗ ಮತ್ತೊಂದು ಸ್ಫೋಟಕ ಆರೋಪ ಮಾಡಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಈ ಬಾರಿ ಹೊಸ ದೂರನ್ನ ತೆಗೆದುಕೊಂಡು ಬಂದಿರೋ ಸೌಜನ್ಯ ಪರ ಹೋರಾಟಗಾರ ಟಿ ಜಯಂತ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ಬಾರಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಪೊಲೀಸರ ವಿರುದ್ಧ ಅಲ್ಲ, ನೇರವಾಗಿ ಎಸ್ಐಟಿ ವಿರುದ್ಧವೇ ಆರೋಪಗಳನ್ನ ಮಾಡಿ ಅವರು ಎಸ್ಐಟಿ ವಿರುದ್ಧವೇ ದೂರು ಕೊಟ್ಟಿದ್ದಾರೆ.
ಇಷ್ಟು ದಿನ ಬೇರೆ ಬೇರೆ ದೂರುಗಳನ್ನ ತೆಗೆದುಕೊಂಡು ಬಂದು ಎಸ್ಐಟಿಗೆ ಕೊಡ್ತಾಗಿದ್ದ ಜಯಂತ್ ಈಗ ಮಾತ್ರ ಎಸ್ಐಟಿ ವಿರುದ್ಧವೇ ಬೆಳ್ತಂಗಡಿ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಇದು ಈಗ ಇಡೀ ರಾಜ್ಯವನ್ನೇ ಆಶ್ಚರ್ಯ ಪಡುವಂತೆ ಮಾಡಿದೆ. ಧರ್ಮಸ್ಥಳದಲ್ಲಿ ಅನಧಿಕೃತವಾಗಿ ಶವಗಳನ್ನ ಹೂಳಲಾಗಿದೆ. ಅದು 1-2 ಅಲ್ಲ, 100 ಶವಗಳನ್ನ ಹೂಳಲಾಗಿದೆ. ಸೌಜನ್ಯ ರೀತಿಯಲ್ಲದೆ ಸಾಕಷ್ಟು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಕೊಲೆ ಮಾಡಿ ಯಾರಿಗೂ ಗೊತ್ತಾಗದಂತೆ ಹೂತು ಹಾಕಲಾಗಿದೆ ಅಂತ ಸೌಜನ್ಯ ಪರ ಹೋರಾಟಗಾರರು ಆರೋಪಗಳನ್ನ ಮಾಡಿದ್ರು. ಆರೋಪ ಮಾಡೋದಕ್ಕೂ ಒಂದು ಆಧಾರ ಬೇಕಲ್ವ? ಅದಕ್ಕೆ ಈ ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾಗಿದ್ದ ಚಿನ್ನಯ್ಯನನ್ನ ಮುಂದೆಗಿಟ್ಕೊಂಡು ಅವನ ಬಾಯಲ್ಲೇ ಶವಗಳ ಕಥೆಯನ್ನ ಹೇಳಿಸಿದ್ರು. ಅಷ್ಟೇ ಅಲ್ಲದೆ ಎಲ್ಲಿಂದಲೂ ಒಂದು ಬುರುಡೆಯನ್ನ ತೆಗೆದುಕೊಂಡು ಬಂದು ಇದನ್ನ ಧರ್ಮಸ್ಥಳದಲ್ಲಿ ಹೂತು ಹಾಕಿರೋ ಸಮಾಧಿಯಿಂದ ತೆಗೆದುಕೊಂಡು ಬಂದಿದ್ದೇವೆ, ಇಂತಹದ್ದೇ 100 ಅಸ್ಥಿ ಪಂಜರಗಳನ್ನ ತೋರಿಸ್ತೇವೆ ಅಂತ ಹೇಳಿದ್ರು. 100 ಶವಗಳ ಬಗ್ಗೆ ಪೊಲೀಸರು ತನಿಖೆ ಮಾಡಲು ಮುಂದಾದಾಗ ಇಲ್ಲ ಬಿಲ್ಕುಲ್ ಪೊಲೀಸರಿಂದ ಯಾವುದೇ ರೀತಿಯ ನ್ಯಾಯ ಸಿಗೋದಿಲ್ಲ. ಈ ಪ್ರಕರಣವನ್ನ ತನಿಖೆ ಮಾಡಬೇಕು ಅಂದ್ರೆ ಎಸ್ಐಟಿ ರಚನೆ ಆಗ್ಬೇಕು, ಎಸ್ಐಟಿಯಿಂದಲೇ ಪ್ರಕರಣ ಬೆಳಕಿಗೆ ಬರುತ್ತೆ ಅಂತ ಒತ್ತಾಯ ಮಾಡಿದ್ರು. ಎಸ್ಐಟಿ ರಚನೆ ಮಾಡಬೇಕು ಅಂತ ಹೋರಾಟಗಳನ್ನು ಮಾಡಲಾಯಿತು. ಕೊನೆಗೆ ಹೋರಾಟಗಳು ಮತ್ತು ಒತ್ತಡಕ್ಕೆ ಮಣಿದು ಸರ್ಕಾರ ಎಸ್ಪಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಎಸ್ಐಟಿಯನ್ನ ರಚನೆ ಮಾಡಿತ್ತು. ಆಗ ಎಸ್ಐಟಿ ರಚನೆಗೆ ಒತ್ತಾಯಿಸಿದವರೆಲ್ಲ ಸಂಭ್ರಮಾಚರಣೆ ಮಾಡಿದ್ರು. ಈಗ ನೋಡಿ ಧರ್ಮಸ್ಥಳದ ಬ್ರಹ್ಮಾಂಡ ಯಾವ ರೀತಿ ಬಯಲಾಗತ್ತೆ ಅಂತ ಹೇಳ್ಕೊಂಡು ಓಡಾಡಿದ್ರು. ಬಿಜೆಪಿ, ಕಾಂಗ್ರೆಸ್, ಪ್ರಗತಿಪರರು, ಸೌಜನ್ಯ ಪರ ಹೋರಾಟಗಾರರು ಅಷ್ಟೇ ಯಾಕೆ ಈಗ ಜಯಂತ್, ಮಟ್ಟಣ್ಣನವ, ತಿಮರೋಡಿ ಎಲ್ಲರೂ ಸಹ ಎಸ್ಐಟಿಯನ್ನ ಹಾಡಿ ಹೊಗಳಿದ್ರು. ಎಸ್ಐಟಿ ತುಂಬಾನೇ ಸೂಕ್ಷ್ಮವಾಗಿ ತನಿಖೆ ಮಾಡ್ತಾಗಿದೆ. ಎಸ್ಐಟಿ ಸತ್ಯ ಏನು ಅನ್ನೋದನ್ನ ಬಯಲು ಮಾಡುತ್ತೆ. ಆ ಬಗ್ಗೆ ನಮಗೆ 100% ನಂಬಿಕೆ ಇದೆ ಅಂತ ಹೇಳಿದ್ರು. ಆದ್ರೆ ಆಗ ಎಸ್ಐಟಿ ಸೂಪರ್ ಎಂದವರೇ ಈಗ ಎಸ್ಐಟಿ ವಿರುದ್ಧ ನಾನಾ ರೀತಿಯ ಆರೋಪಗಳನ್ನ ಮಾಡಿ ಎಸ್ಐಟಿ ವಿರುದ್ಧವೇ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆಗ ಪೊಲೀಸರ ವಿರುದ್ಧ ಎಸ್ಐಟಿಗೆ ದೂರು, ಈಗ ಎಸ್ಐಟಿ ವಿರುದ್ಧ ಪೊಲೀಸರಿಗೆ ದೂರು. ಈ ಸೌಜನ್ಯ ಪರ ಹೋರಾಟಗಾರರು ಏನು ಮಾಡ್ತಾಗಿದ್ದಾರೆ, ಅವರ ಮನಸ್ಥಿತಿ ಏನಾಗಿದೆ ಅನ್ನೋದು ಯಾರಿಗೂ ಅರ್ಥ ಆಗ್ತಾಗಿಲ್ಲ. ಈ ಹಿಂದೆ ಎಸ್ಐಟಿ ರಚನೆ ಆಗಿದ್ದೇ ತಡ ಅವರು ಪೊಲೀಸರ ವಿರುದ್ಧ ಆರೋಪಗಳನ್ನ ಮಾಡಿದ್ರು. ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರು ಒಬ್ಬ ವ್ಯಕ್ತಿಯ ಪರವಾಗಿ ಕೆಲಸ ಮಾಡ್ತಾಗಿದ್ದಾರೆ, ದಾಖಲೆಗಳನ್ನೆಲ್ಲ ಇಲ್ಲದಂತೆ ಮಾಡಿದ್ದಾರೆ, ಸೌಜನ್ಯ ಪರ ಹೋರಾಟ ಮಾಡಿದವರಿಗೆ ತೊಂದರೆ ಕೊಡ್ತಾಗಿದ್ದಾರೆ ಅಂತ ಅಲ್ಲಿನ ಪೊಲೀಸರ ವಿರುದ್ಧವೇ ಎಸ್ಐಟಿಗೆ ದೂರು ಕೊಡಲು ಮುಂದಾಗಿದ್ರು. ಈಗ ಅದೇ ಬೆಳ್ತಂಗಡಿ ಠಾಣೆಯಲ್ಲಿ ಎಸ್ಐಟಿ ವಿರುದ್ಧ ದೂರು ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂಳಲಾಗಿದೆ ಎನ್ನಲಾಗಿದ್ದ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ಮಾಡಿದೆ. ಆದರೆ ಆ ತನಿಖೆಯೇ ಸರಿಯಿಲ್ಲ. ಎಸ್ಐಟಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಲ್ಲ, ಸುಳ್ಳನ್ನ ಸತ್ಯ ಅಂತ ಒಪ್ಪಿಕೊಳ್ಳಿ ಅಂತ ಹೆದರಿಸೋ ಕೆಲಸ ಮಾಡಿದ್ದಾರೆ ಅಂತ ಸೌಜನ್ಯ ಪರ ಹೋರಾಟಗಾರ ಟಿ ಜಯಂತ್ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಸ್ಐಟಿ ವಿರುದ್ಧವೇ ದೂರನ್ನ ದಾಖಲಿಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ವಿರುದ್ಧವೇ ದೂರು ಕೊಟ್ಟಿರೋ ಟಿ ಜಯಂತ್, ಜಿತೇಂದ್ರ ದಯಾಮ, ಎಸ್ಪಿ ಸೈಮನ್ ಸೇರಿದಂತೆ 5 ವಿರುದ್ಧ ದೂರು ದಾಖಲಿಸಿದ್ದಾರೆ. ವಿಚಾರಣೆ ವೇಳೆ ನಮ್ಮ ಮೇಲೆ ದೈಹಿಕ ಹಲ್ಲೆ ನಡೆಸಿದ್ದಾರೆ, ಸುಳ್ಳು ಸಾಕ್ಷಿ ಹೇಳುವಂತೆ ಅಧಿಕಾರಿಗಳು ಒತ್ತಾಯ ಮಾಡಿದ್ದಾರೆ, ಅಪರಾಧಿಕ ಪಿತೂರಿ ಮಾಡಿದ್ದಾರೆ, ಪ್ರಾಣ ಬೆದರಿಕೆ ಹಾಕಿದ್ದಾರೆ, ತನಿಖೆ ವೇಳೆ ಕಾನೂನು ಬಾಹಿರ ಕೃತ್ಯಗಳನ್ನ ಮಾಡಿದ್ದಾರೆ, ಸರಕಾರಿ ಆದೇಶ ಪಾಲನೆ ಮಾಡದೆ ಕರ್ತವ್ಯ ನಿರ್ಲಕ್ಷ್ಯ ಎಸಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಮೊದಲು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಚಾರಣೆ ಮಾಡಿದ ಎಸ್ಐಟಿ ನಂತರ ಬುರುಡೆ ಷಡ್ಯಂತ್ರದ ಬಗ್ಗೆ ತಿಳಿದುಕೊಂಡಿತ್ತು.
ಚಿನ್ನಯ್ಯ ತಂದಿದ್ದ ಬುರುಡೆ ಹಿಂದೆ ಜಯಂತ್ ಮಟ್ಟಣ್ಣನವ, ತಿಮರೋಡಿ, ವಿಠಲ್ ಗೌಡ ಆಗಿರೋದು ಗೊತ್ತಾಗಿತ್ತು. ಅದರಂತೆ ಅವರನ್ನೆಲ್ಲ ಕರೆದು ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. ವಿಚಾರಣೆ ಆಗ್ತಾಗಿದ್ದಾಗೆಲ್ಲ ಎಸ್ಐಟಿ ಅಧಿಕಾರಿಗಳು ಸರಿಯಾದ ರೀತಿ ತನಿಖೆ ಮಾಡ್ತಾಗಿದ್ದಾರೆ. ವಿಚಾರಣೆ ವೇಳೆ ಯಾವುದೇ ತೊಂದರೆ ಆಗಿಲ್ಲ ಅಂತ ಹೇಳಿದ್ದ ಜಯಂತ್ ಈಗ ಇದ್ದಕ್ಕಿದ್ದಂತೆ ತಮ್ಮ ವರಸೆಯನ್ನೇ ಬದಲಿಸಿದ್ದಾರೆ. ಎಸ್ಐಟಿ ತನಿಖೆ ಸರಿಯಾಗಿ ನಡೆದಿಲ್ಲ, ತಪ್ಪು ಒಪ್ಪಿಕೊಳ್ಳುವಂತೆ ನಮಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಬುರುಡೆ ಷಡ್ಯಂತ್ರದಲ್ಲಿ ಜಯಂತ್ ಸಹ ಅರೆಸ್ಟ್ ಆಗುವ ಸಾಧ್ಯತೆ ಇತ್ತು. ಅರೆಸ್ಟ್ ಮಾಡಬೇಕು ಅಂತಲೇ ಎಸ್ಐಟಿ ಜಯಂತ್ ಮಟ್ಟಣ್ಣನವ, ತಿಮರೋಡಿ ಅವರನ್ನ ವಿಚಾರಣೆಗೆ ಕರೆದಿತ್ತು. ಆದರೆ ಅರೆಸ್ಟ್ ಆಗಬಹುದು ಅನ್ನೋ ಸಂಶಯದಲ್ಲಿ ಅವರು ಕೋರ್ಟ್ ಮೊರೆ ಹೋಗಿದ್ರು. ಆ ಮೂಲಕ ಸದ್ಯಕ್ಕೆ ಬಚಾವಾಗಿರೋ ಜಯಂತ್ ಈಗ ಎಸ್ಐಟಿ ವಿರುದ್ಧವೇ ದೂರು ಕೊಡೋ ಮೂಲಕ ಹೊಸ ಗೇಮ್ ಶುರು ಮಾಡಿದ್ದಾರೆ.